ಹಲೋ ನಮಸ್ಕಾರ ಸ್ನೇಹಿತರೆ. ನೀವು ಜೀವನದಲ್ಲಿ ಹಣ ಸಂಪಾದಿಸಲು ತುಂಬ ಕಷ್ಟಪಡುತ್ತಿದ್ದು ಆದರೂ ಸಹ ನಿಮಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತಿಲ್ಲ ಎಂದರೆ ಇದಕ್ಕೆ ಕಾರಣ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗಿದೆ. ಬನ್ನಿ ಸ್ನೇಹಿತರೆ, ನೀವು ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಈ ತಪ್ಪುಗಳನ್ನು ಮಾಡುತ್ತಿರಬಹುದೇ ಎಂದು ತಿಳಿಯೋಣ. 1. ಮನೆಯಲ್ಲಿ ಈ ವಸ್ತುಗಳನ್ನು ಸರಿಯಾಗಿ ಇಡಿ. ನೀವು ನಿಮ್ಮ ಬಟ್ಟೆ, ಚಪ್ಪಲಿ, ಶೂಗಳು ಮುಂತಾದ ವಸ್ತುಗಳನ್ನು ಮನೆಯಲ್ಲಿ ಸರಿಯಾಗಿ ಜೋಡಿಸದೆ ಎಲ್ಲಿಯೂ ಅಲ್ಲಿಯೂ ಎಸೆಯುತ್ತಿದ್ದರೆ ಇದು ನಿಮ್ಮ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ. 2. ಮನೆಯಲ್ಲಿ ಒಡೆದ ಚಿತ್ರಗಳನ್ನು ಇಡಬೇಡಿ. ಒಡೆದ ಚಿತ್ರಗಳನ್ನು ಮನೆಯಲ್ಲಿ ಇಡಬಾರದು ಎಂದು ನೀವು ಹೇಳುವುದನ್ನು ಕೇಳಿರಬಹುದು. ಇದರಿಂದ ಕುಟುಂಬ ಸಂಬಂಧಗಳಲ್ಲಿ ಒಡಕು ಉಂಟಾಗುತ್ತದೆ ಮತ್ತು ವಿವಾದಗಳ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಒಡೆದ ಚಿತ್ರಗಳಿದ್ದರೆ ಅವುಗಳನ್ನು ತಕ್ಷಣ ತೆಗೆದುಹಾಕಿ. 3. ಮನೆಯ ಮುಖ್ಯದ್ವಾರದಲ್ಲಿ ಕತ್ತಲೆ ಇರಬಾರದು. ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಕತ್ತಲೆ ಇದ್ದರೆ ಅದು ತುಂಬ ಅಶುಭವಾಗಿದೆ. ಮುಖ್ಯದ್ವಾರದಲ್ಲಿ ಕತ್ತಲೆ ಇದ್ದರೆ ಚೆನ್ನಾಗಿ ನಡೆಯುತ್ತಿರುವ ಕೆಲಸಗಳು ಕೆಡಬಹುದು. ಇದರಿಂದ ತುಂಬ ಕಷ್ಟಪಟ್ಟರೂ ಕೆಲವು ಕೆಲಸಗಳಲ್ಲಿ ಯಶಸ್ಸು ಸಿಗದಿರಬಹುದು. ಮುಖ್ಯದ್ವಾರವು ಸಕಾರಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸುವ ಸ್ಥಳವಾಗಿದೆ. ಬೆಳಿಗ್ಗೆ ಎದ್ದ ನಂತರ ಮೊದಲಿಗೆ ಮನೆಯ ಮುಖ್ಯದ್ವಾರವನ್ನು ಕೆಲವು ಸಮಯ ತೆರೆದಿಡಬೇಕು ಮತ್ತು ಗುಡಿಸಬೇಕು, ಒರೆಸಬೇಕು. ಮುಖ್ಯದ್ವಾರವನ್ನು ಸ್ವಚ್ಛವಾಗಿಟ್ಟರೆ ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ. 4. ಬಾಗಿಲು ಮತ್ತು ಕಿಟಕಿಗಳನ್ನು ಸಂಪೂರ್ಣ ತೆರೆದಿಡಬೇಡಿ. ಮನೆಯಲ್ಲಿ ಎಂದಿಗೂ ಬಾಗಿಲು ಮತ್ತು ಕಿಟಕಿಗಳನ್ನು ಸಂಪೂರ್ಣವಾಗಿ ತೆರೆದಿಡಬಾರದು. ಇದರಿಂದ ಮನೆಯಲ್ಲಿ ಒಡಕು ಮತ್ತು ನಕಾರಾತ್ಮಕ ಶಕ್ತಿ ಜಾಸ್ತಿಯಾಗುತ್ತದೆ. 5. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬಾವಲಿಯ ವಾಸವು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಮನೆಯಲ್ಲಿ ಯಾವಾಗಲೂ ವಾಸ್ತುದೋಷ ಉಂಟಾಗುತ್ತದೆ. ಆದ್ದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ರಾತ್ರಿಯ ಸಮಯದಲ್ಲಿ ಸುಗಂಧ ದ್ರವ್ಯಗಳಂತಹ ವಸ್ತುಗಳನ್ನು ಬಳಸಬಾರದು. ಯಾಕೆಂದರೆ ತೀವ್ರವಾದ ಸುಗಂಧವು ಮನೆಗೆ ನಕಾರಾತ್ಮಕ ಶಕ್ತಿ ಆಕರ್ಷಣೆಯಾಗುತ್ತದೆ. 6. ನೀರನ್ನು ವ್ಯರ್ಥ ಮಾಡಬೇಡಿ. ಕೆಲವರಿಗೆ ನೀರಿನ ಟ್ಯಾಪ್ ತೆರೆದಿಟ್ಟು ನೀರನ್ನು ಹರಿಯಲು ಬಿಡುವ ಅಭ್ಯಾಸವಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಇದು ಅಶುಭವಾಗಿದೆ. ಇದರಿಂದ ಆರೋಗ್ಯ ಸಂಬಂಧಿತ ಸಮಸ್ಯೆ ಮತ್ತು ಮಾನಸಿಕವಾಗಿಯೂ ದುರ್ಬಲರಾಗಬಹುದು. 7. ಬಾಗಿಲಿನ ಮುಂದೆ ಅಡಿಗೆ ಮಾಡುವ ಸ್ಥಳವಿರಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಅಡಿಗೆಯ ಬಾಗಿಲು ಒಲೆಯ ಮುಂದೆ ಇರುವಂತಿರಬಾರದು. ಇದು ಅಶುಭವೆಂದು ಪರಿಗಣಿಸಲಾಗುತ್ತದೆ. 8. ಎಲ್ಲಿಯಾದರೂ ಕಸದ ಬುಟ್ಟಿಯನ್ನು ಇಡಬಾರದು. ನೀವು ಅದನ್ನು ಮನೆಯ ಹೊರಗೆ ಅಥವಾ ಪ್ರವೇಶದ್ವಾರದಲ್ಲಿ ಇಟ್ಟರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ಆರ್ಥಿಕ ಸ್ಥಿತಿಯೂ ಕೆಡಬಹುದು. 9. ವಾಸ್ತುಶಾಸ್ತ್ರದ ಪ್ರಕಾರ ಗ್ಯಾಸ್ ಅಥವಾ ಒಲೆಯ ಮೇಲೆ ಖಾಲಿ ಪಾತ್ರೆ ಇಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಯಾವಾಗಲೂ ಪಾತ್ರೆ ಇಡಬಾರದು. ಜೊತೆಗೆ ಕೆಲವರು ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಡುತ್ತಾರೆ. ಇದು ಸರಿಯಲ್ಲ. ಇದರಿಂದ ಮನೆಯಲ್ಲಿ ಯಾರಾದರೂ ಒಬ್ಬರು ಯಾವಾಗಲೂ ಅನಾರೋಗ್ಯದಿಂದ ಬಳಲುತ್ತಾರೆ. 10. ಮುಖ್ಯದ್ವಾರದ ಮುಂದೆ ಈ ವಸ್ತುಗಳನ್ನು ಇಡಬಾರದು. ನಿಮ್ಮ ಮನೆಯ ಮುಂದೆ ಮರ, ವಿದ್ಯುತ್ ಕಂಬ ಅಥವಾ ದೊಡ್ಡ ಕಲ್ಲು ಇದ್ದರೆ ಇದು ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತದೆ. ಜೊತೆಗೆ ಶತ್ರುಗಳ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತದೆ ಮತ್ತು ವ್ಯಾಪಾರದಲ್ಲಿ ನಷ್ಟವಾಗಬಹುದು. 11. ನಿಂತ ಗಡಿಯಾರವನ್ನು ಇಡಬೇಡಿ. ಕೆಲವರು ಗಡಿಯಾರ ನಿಂತರೂ ಸಹ ಅದನ್ನು ಮನೆಯಲ್ಲಿ ತೂಕು ಹಾಕಿಬಿಡುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಇದು ತುಂಬ ಅಶುಭವಾಗಿದೆ ಮತ್ತು ಇದರಿಂದ ನಷ್ಟವಾಗಬಹುದು. ನಿಂತಿರುವ ಗೋಡೆ ಗಡಿಯಾರವನ್ನು ತಕ್ಷಣ ತೆಗೆದುಹಾಕಬೇಕು. 12. ಸಂಜೆಯ ಸಮಯದಲ್ಲಿ ಹಣವನ್ನು ಸಾಲವಾಗಿ ಕೊಡಬೇಡಿ. ಸಂಜೆಯ ಸಮಯದಲ್ಲಿ ಯಾರಾದರೂ ನಿಮ್ಮಿಂದ ಹಣವನ್ನು ಸಾಲವಾಗಿ ಕೇಳಿದರೆ ಕೊಡಬೇಡಿ. ಇತರರಿಗೆ ಸಹಾಯ ಮಾಡುವುದು ಕೂಡ ಮಾಡಬೇಡಿ. 13. ಮನೆಯಲ್ಲಿ ಒಡೆದ ದೇವರ ಮೂರ್ತಿಗಳನ್ನು ಇಡಬೇಡಿ. ಕೆಲವರು ಪೂಜಾ ಸ್ಥಳದಲ್ಲಿ
ಒಡೆದ ಮೂರ್ತಿಯನ್ನು ಇಟ್ಟುಕೊಂಡು ಅದರ ಪೂಜೆ ಮಾಡುತ್ತಾರೆ. ಇದು ತುಂಬಾ ತಪ್ಪು. 14. ತಿಜೋರಿಯನ್ನು ದಕ್ಷಿಣ ದಿಕ್ಕಿನ ಕಡೆಗೆ ಇಡಬೇಡಿ. ನಿಮ್ಮ ಮನೆಯ ತಿಜೋರಿ ಅಥವಾ ಹಣದ ಕಪಾಟಿನ ಮುಖವನ್ನು ದಕ್ಷಿಣ ದಿಕ್ಕಿನ ಕಡೆಗೆ ಇಡಬಾರದು. ಹಣವು ಉಳಿಯುವುದಿಲ್ಲ. ನೀವು ದಕ್ಷಿಣ ದಿಕ್ಕಿನಲ್ಲಿ ಕಪಾಟನ್ನು ಇಡಬೇಕಾದರೆ ಅದನ್ನು ತೆರೆಯುವಾಗ ಮುಖವು ಉತ್ತರ ದಿಕ್ಕಿನ ಕಡೆಗೆ ಇರುವಂತೆ ನೋಡಿಕೊಳ್ಳಿ. 15. ವಾಸ್ತುಶಾಸ್ತ್ರದ ಪ್ರಕಾರ ಕೊಳಕಾದ ಮನೆಯಲ್ಲಿ ಲಕ್ಷ್ಮೀದೇವಿಯು ನಿಲ್ಲುವುದಿಲ್ಲ. ಆದ್ದರಿಂದ ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿಡಿ. ಪ್ರತಿ ವಾರ ಒಮ್ಮೆ ನೀರಿನಲ್ಲಿ ಸ್ವಲ್ಪ ಉಪ್ಪು ಬೆರೆಸಿ ಮನೆಯನ್ನು ಒರೆಸಿ. 16. ರಾತ್ರಿ ಎಂಜಲು ಪಾತ್ರೆಯನ್ನು ಹಾಗೆಯೇ ಬಿಡಬೇಡಿ. ರಾತ್ರಿ ಊಟ ಆದ ನಂತರ ಬೆಳಿಗ್ಗೆ ತನಕ ಪಾತ್ರೆಗಳನ್ನು ತೊಳೆಯದೇ ಬಿಡುವ ಅಭ್ಯಾಸವಿದ್ದರೆ ಇದು ತುಂಬಾ ಕೆಟ್ಟ ಅಭ್ಯಾಸವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಇದರಿಂದ ಲಕ್ಷ್ಮೀದೇವಿಯ ಮನೆಯಲ್ಲಿ ನೆಲೆಸುವುದಿಲ್ಲ. 17. ಸಂಜೆಯ ಸಮಯದಲ್ಲಿ ಕಸಗುಡಿಸುವುದರಿಂದ ಧನ ನಷ್ಟವಾಗಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ರಾತ್ರಿಯ ಸಮಯದಲ್ಲಿ ಮನೆ ಗುಡಿಸುವುದರಿಂದ ಮನೆಯಲ್ಲಿ ದೇವಿಯು ಕೋಪಗೊಳ್ಳುತ್ತಾಳೆ. ಆದ್ದರಿಂದ ಈ ರೀತಿಯ ಅಭ್ಯಾಸವನ್ನು ತಪ್ಪಿಸಿ. 18. ಹಾಸಿಗೆಯ ಕೆಳಗೆ ಕೊಳಕು ಅಥವಾ ಕಸ ಇಡಬೇಡಿ. ಕೆಲವರು ಆಲಸ್ಯದಿಂದ ಹಾಸಿಗೆ ಕೆಳಗೆ ಕೊಳಕು ಅಥವಾ ಕಸವನ್ನು ಇಡುತ್ತಾರೆ. ಇದು ತುಂಬಾ ತಪ್ಪು. ಈ ರೀತಿಯ ಅಭ್ಯಾಸವನ್ನು ತಕ್ಷಣ ನಿಲ್ಲಿಸಿ. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಒಡೆದ ಅಥವಾ ಹಳೆಯ ವಸ್ತುಗಳನ್ನು ಹಾಸಿಗೆ ಕೆಳಗೆ ಇಡಬಾರದು. ಇದರಿಂದ ವೈವಾಹಿಕ ಸಂಬಂಧಗಳಲ್ಲಿ ಕೂಡ ಕಹಿಯಾಗಬಹುದು. ಅಲ್ಲದೆ ಮನೆಯಿಂದ ಸಕಾರಾತ್ಮಕ ಶಕ್ತಿಯು ಕಡಿಮೆ ಆಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯು ಹರಡುತ್ತದೆ. 19. ವಾಸ್ತುಶಾಸ್ತ್ರದ ಪ್ರಕಾರ ಅಡಿಗೆಯ ಮುಂದೆ ಸ್ನಾನಗೃಹವಿರಬಾರದು. ಸ್ನಾನಗೃಹವು ಯಾವಾಗಲೂ ಒದ್ದೆಯಾಗಿದ್ದರೆ ಸಾಲದ ಸ್ಥಿತಿಯು ಬರಬಹುದು ಮತ್ತು ರೋಗಗಳು ಉಂಟಾಗಬಹುದು. ನಕಾರಾತ್ಮಕ ಶಕ್ತಿ ಎಲ್ಲೆಡೆ ಹರಡಬಹುದು. ಸ್ನಾನಗೃಹವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. 20. ಯಾವಾಗಲೂ ತಾಜಾ ಸಸ್ಯಗಳನ್ನು ಇಡಿ. ಮನೆಯಲ್ಲಿ ಸತ್ತ ಸಸ್ಯಗಳಿದ್ದರೆ ನಿಮ್ಮ ಕುಟುಂಬದ ಕೆಲವರ ಆರೋಗ್ಯ ಕೆಡಬಹುದು. 21. ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಬೇಡಿ. ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದರಿಂದ ಲಕ್ಷ್ಮೀದೇವಿಯು ಮತ್ತು ಅನ್ನಪೂರ್ಣ ದೇವಿಯು ಕೋಪಗೊಳ್ಳುತ್ತಾಳೆ. ಇದರಿಂದ ಆರ್ಥಿಕ ಪರಿಸ್ಥಿತಿ ಹದಗೆಡಬಹುದು. 22. ಹಳೆಯ ಗುಡಿಸುವ ಕಡ್ಡಿಯನ್ನು ಬಳಸಬಾರದು. ಕೆಲವರು ಗುಡಿಸುವ ಕಡ್ಡಿಯನ್ನು ಎಸೆದು ಬಿಡುತ್ತಾರೆ. ಇದು ತುಂಬಾ ತಪ್ಪು. ಗುಡಿಸುವ ಕಡ್ಡಿಯನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಗೌರವದಿಂದ ಇಡಬೇಕು ಮತ್ತು ಬಳಕೆಯ ನಂತರ ಎಚ್ಚರಿಕೆಯಿಂದ ಇಡಬೇಕು. ಗುಡಿಸುವ ಕಡ್ಡಿಯನ್ನು ಹೊರಗಿನಿಂದ ಬಂದವರಿಗೆ ಕಾಣದಂತೆ ಇಡಬೇಕು. 23. ಸಂಜೆಯ ನಂತರ ಈ ವಸ್ತುಗಳ ದಾನ ಮಾಡಬೇಡಿ. ಸಂಜೆಯ ನಂತರ ಹಾಲು, ಮೊಸರು ಮತ್ತು ಉಪ್ಪಿನಂತಹ ವಸ್ತುಗಳನ್ನು ದಾನ ಮಾಡುವುದರಿಂದ ಆರ್ಥಿಕವಾಗಿ ನಕಾರಾತ್ಮಕ ಪರಿಣಾಮ ಬೀರಬಹುದು. 24. ಈ ದಿಕ್ಕಿನಲ್ಲಿ ಕಸಕಡ್ಡಿಗಳನ್ನು ಇಡಬೇಡಿ. ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕಸಕಡ್ಡಿಗಳನ್ನು ಇಡಬಾರದು. ಇದರಿಂದ ಆರ್ಥಿಕ ನಷ್ಟವಾಗಬಹುದು. 25. ಈ ರೀತಿಯ ಟ್ಯಾಪ್ ಇರಬಾರದು. ಸ್ನಾನಗೃಹ, ಅಡಿಗೆ ಅಥವಾ ಮನೆಯ ಇತರ ಸ್ಥಳಗಳ ಟ್ಯಾಪಿನಿಂದ ನೀರು ಸೋರಿಕೊಂಡಿರುವುದು ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ನಕಾರಾತ್ಮಕ ಶಕ್ತಿಯು ಮನೆಗೆ ಬರುತ್ತದೆ ಮತ್ತು ಧನದ ಅಪವ್ಯಯವಾಗುತ್ತದೆ. ಟ್ಯಾಪ್ನಿಂದ ನೀರು ಸೋರಿಕೊಂಡಿದ್ದರೆ ತಕ್ಷಣವೇ ಸರಿಪಡಿಸಿ. 26. ಮನೆಯನ್ನು ಸ್ವಚ್ಛವಾಗಿಡಿ. ಲಕ್ಷ್ಮೀದೇವಿಗೆ ಸ್ವಚ್ಛತೆ ಇಷ್ಟವಾಗುತ್ತದೆ. ಸ್ವಚ್ಛತೆ ಇರುವ ಮನೆಯಲ್ಲಿ ಲಕ್ಷ್ಮೀದೇವಿಯ ವಾಸವಿರುತ್ತದೆ ಮತ್ತು ಹಣದ ಸಮೃದ್ಧಿಯಾಗುತ್ತದೆ. 27. ಹಣವನ್ನು ಎಣಿಕೆ ಮಾಡುವಾಗ ಈ ತಪ್ಪು ಮಾಡಬೇಡಿ. ಕೆಲವರಿಗೆ ಹಣವನ್ನು ಎಣಿಕೆ ಮಾಡುವಾಗ ಬೆರಳಿಗೆ ಉಗುಳನ್ನು ಒರೆಸಿಕೊಂಡು ಎಣಿಕೆ ಮಾಡುವ ಅಭ್ಯಾಸವಿರುತ್ತದೆ. ಇಂತಹ ತಪ್ಪನ್ನು ಮಾಡಬೇಡಿ. 28. ಕೈಚೀಲದಲ್ಲಿ ಅನಗತ್ಯ ವಸ್ತುಗಳನ್ನು ಇಡಬೇಡಿ. ಕೈಚೀಲವು ಹಣವನ್ನು ಇಡಲು ಮಾತ್ರವೇ ಆಗಿದೆ. ಆದರೆ ಕೆಲವು ಕೈಚೀಲಗಳಲ್ಲಿ ಹಣಕ್ಕಿಂತ ಹೆಚ್ಚಿನ ಅನಗತ್ಯ ವಸ್ತುಗಳನ್ನು ಇಡುತ್ತಾರೆ. 29. ಹಣವನ್ನು ಸರಿಯಾದ ದಿಕ್ಕಿನಲ್ಲಿ ಇಡಿ. ವಾಸ್ತುಶಾಸ್ತ್ರದಲ್ಲಿ ಯಾವುದೇ ವಸ್ತುವನ್ನು ಇಡಲು ದಿಕ್ಕು ಮುಖ್ಯವಾಗಿದೆ. ಹಣವನ್ನು ಎಲ್ಲಿಯಾದರೂ ಇಡುವ ಅಭ್ಯಾಸವು ಬಡತನಕ್ಕೆ ಕಾರಣವಾಗಬಹುದು. ದಕ್ಷಿಣ ಪಶ್ಚಿಮ ದಿಕ್ಕು ಹಣವನ್ನು ಇಡಲು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ,
ನಮ್ಮ ಮಾನಸ ಮಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ.